ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 7 ವಿದುರ ಪ್ರಶ್ನೆ ಮುಂದುವರಿದದ್ದು. ಇದರಿಂದ ನಾವು ಇವತ್ತು 11ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 11. ಯಥಾ ಜಲೆ ಚಂದ್ರಮಸ ಕಂಪಾದಿಸ್ತತ್ಕೃತೋ ಗುಣಃ ದೃಶ್ಯತೆ ಸನ್ನಪಿ ದ್ರಷ್ಟುರಾತ್ಮನೋ ಗುಣಃ. ಅನುವಾದ: ನೀರಿನಲ್ಲಿ ಬಿದ್ದ ಚಂದ್ರನ ಪ್ರತಿಬಿಂಬವು ನೀರಿನ ಗುಣದೊಂದಿಗೆ ಸಂಗತವಾಗಿರುವುದರಿಂದ ನೋಡುವವನಿಗೆ ಕಂಪಿಸುವಂತೆ ತೋರುತ್ತದೆ. ಅಂತೆಯೇ ಐಹಿಕದೊಂದಿಗೆ ಸಂಗತವಾದ ಆತ್ಮವು ಐಹಿಕದ ಗುಣಗಳನ್ನು ಹೊಂದಿರುವಂತೆ ತೋರುತ್ತದೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಜೀವಿ ತನ್ನ ಸ್ವರೂಪದ ಬಗ್ಗೆ ಅವನು ತುಂಬ ತೊಳಲಾಟದಲ್ಲಿದ್ದಾನೆ. ಅಂದರೆ ತನ್ನ ತಲೆ ಕತ್ತರಿಸಿದ ಹಾಗೆ ಅವನು ಕನಸು ಕಾಣ್ತಾ ಇರ್ತಾನೆ, ಆದರೂ ಅದು ವಾಸ್ತವ ಅಲ್ಲ ಅಲ್ವಾ? ಅದೇ ರೀತಿ ಅಂತಂದ್ಬಿಟ್ಟು ಹೇಳಿದರು. ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಎಕ್ಸಾಂಪಲ್ಗಳ ಮೂಲಕ ಇಲ್ಲಿ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಯಾರು? ಮೈತ್ರೇಯ ಮಹರ್ಷಿಗಳು ವಿದುರರಿಗೆ. ಸೊ ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಇಲ್ಲೂ ಕೂಡ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ನೋಡಿ. ಈಗ ಒಂದು ನೀರಿರುತ್ತೆ ಅಂತ ಇಟ್ಕೊಳ್ಳಿ. ಆ ನೀರಿನ ಮೇಲೆ ಚಂದ್ರನ ಪ್ರತಿಬಿಂಬ ಬೀಳುತ್ತೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ಒಂದು ಚಂದ್ರನ ಪ್ರತಿಬಿಂಬ ಕಾಣಿಸ್ತಾ ಇದೆ. ಆ ಪ್ರತಿಬಿಂಬ ಏನಾಗುತ್ತೆ? ನೀರಿನ ಗುಣದ ಜೊತೆ ಸೇರಿರೋದ್ರಿಂದ ನೋಡೋನ್ಗೇನನ್ಸುತ್ತೆ? ಆ ನೀರು ಸುಮ್ಮನೆ ಅಲ್ಲಾಡದೆ ಹಾಗೇ ಇದ್ದರೆ ಚಂದ್ರ ಕೂಡ ಹಾಗೇ ಇದ್ದ ಹಾಗೆ ಕಾಣಿಸುತ್ತೆ. ಅದೇ ನೀರು ಸ್ವಲ್ಪ ಮೇಲೆ ಕೆಳಗಡೆ ಕಂಪಿಸಿದ್ರೆ ಅಥವಾ ಅಲ್ಲಾಡಿದ್ರೆ ಆ ಚಂದ್ರನೂ ಕೂಡ ಅಲ್ಲಾಡೋ ಥರ ನಮಗೆ ಅನಿಸುತ್ತೆ. ಅಂದರೆ ಆ ಚಂದ್ರನೂ ಕೂಡ ಕಂಪಿಸೋ ಹಾಗೆ ನಮಗೆ ಕಾಣಿಸುತ್ತಲ್ವ? ಅದೇ ರೀತಿ ಐಹಿಕದ ಜೊತೆ ಸೇರ್ಕೊಂಡಿರೋದ್ರಿಂದ ಆತ್ಮ ಐಹಿಕ ಗುಣಗಳನ್ನು ಹೊಂದಿರೋ ಥರ ನಮಗೆ ಕಾಣಿಸುತ್ತೆ. ನೋಡಿ, ಇದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆತ್ಮ ಯಾವತ್ತೂ ಐಹಿಕ ಗುಣದ ಜೊತೆಗೆ ಸೇರ್ಕೊಳ್ಳೋದಿಲ್ಲ, ಆದರೆ ನಮಗೆ ಹಾಗೆ ಕಾಣಿಸುತ್ತೆ. ಅದು ಯಾವತ್ತೂ ಅದರ ಜೊತೆ ಸೇರ್ಕೊಳ್ಳೋದಿಲ್ಲ. ಈಗ ಹೇಗೆ ಚಂದ್ರನ ಪ್ರತಿಬಿಂಬ ನೀರಲ್ಲಿ ಕಾಣಿಸ್ತಾ ಇದೆ, ಚಂದ್ರ ಏನಾದರೂ ಅಲುಗಾಡ್ತಾ ಇದ್ದಾನಾ? ಇಲ್ಲ. ಆದರೆ ನೀರಿನ ಸಂಪರ್ಕಕ್ಕೆ ಬಂದಿರೋದ್ರಿಂದ ಚಂದ್ರ ಅಲುಗಾಡೋ ಥರ ಕಾಣಿಸ್ತಾ ಇದ್ದಾನೆ. ಅದೇ ರೀತಿ ಜೀವಿ ಅಂದರೆ ಆತ್ಮ ಈ ಐಹಿಕ ಪ್ರಪಂಚದ ಜೊತೆ ಸೇರ್ಕೊಂಡಿರೋದ್ರಿಂದ 3 ಗುಣಗಳನ್ನು ಆತ್ಮ ಹೊಂದಿದೆ ಅನ್ನೋ ರೀತಿ ನಮಗೆ ಕಾಣಿಸ್ತಾ ಇದೆ. ಆದರೆ ವಾಸ್ತವದಲ್ಲಿ ಅದು ಯಾವುದೇ 3 ಗುಣಗಳಿಗೂ ಒಳಗಾಗಿರೋದಿಲ್ಲ ಅನ್ನೋದು ಇದರ ಅರ್ಥ. ನೋಡಿ, ತುಂಬ ಸೂಕ್ಷ್ಮವಾದ ವಿಚಾರಗಳು. ಭಗವದ್ಗೀತೆಯನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ, ಅಂದರೆ 2ನೇ ಅಧ್ಯಾಯ ಇದೆಯಲ್ಲ, ಅದು ಆತ್ಮದ ಬಗ್ಗೆ ಕಂಪ್ಲೀಟ್ ವಿವರಣೆಯನ್ನು ಕೊಡುತ್ತೆ. ಆ ಆತ್ಮದ ತಿಳುವಳಿಕೆ ಯಾರಿಗಿರುತ್ತೋ ಅವ್ರಿಗಿದೆಲ್ಲ ಅರ್ಥ ಆಗುತ್ತೆ. ಇಲ್ಲ ಅಂದರೆ ಅರ್ಥ ಆಗೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಮಗನ್ನಿಸ್ಬೋದು ಆತ್ಮ 3 ಗುಣಗಳಿಗೆ ಒಳಗಾಗಿಲ್ಲ ಅಂತಂದರೆ ಕೆಲಸಗಳು ಹೇಗೆ ನಡೀತಾ ಇದೆ ಅಂತಂದ್ಬಿಟ್ಟು. ನಾವು ಭಗವದ್ಗೀತೆಯಲ್ಲಿ ಕೇಳಿರೋ ಪ್ರಕಾರ ಆತ್ಮ ಏನೂ ಮಾಡೋದಿಲ್ಲ ಅನ್ನೋದು ನಮಗೆ ಗೊತ್ತಿದೆ ತಾನೇ. ಹಂಗಂದ್ಮೇಲೆ ಅದು 3 ಗುಣಗಳಿಗೆ ಹೇಗೆ ಒಳಗಾಗಿ ಕೆಲಸ ಮಾಡುತ್ತೆ? ಈ ಕೆಲಸಗಳು ಐಹಿಕ ಪ್ರಕೃತಿಯ ಮೂಲಕ ತಂತಾನಾಗೆ ನಡೀತಾ ಇರೋದು. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತಲೇ ಇದೆಲ್ಲ ಪ್ರಶ್ನೆಗಳಿರೋದು ಮತ್ತು ಉತ್ತರಗಳಿರೋದು. ಸೊ ಯಾರು ಭಗವದ್ಗೀತೆಯನ್ನು ಕೇಳಿಲ್ವೋ ನಿಜವಾಗಲೂ ಇವತ್ತಿನಿಂದನೇ ಭಗವದ್ಗೀತೆಯನ್ನು ಮೊದಲನೇ ಅಧ್ಯಾಯದಿಂದ ಸರಿಯಾಗಿ ಅರ್ಥ ಮಾಡಿಕೊಂಡು ಆಮೇಲೆ ಭಾಗವತವನ್ನು ಕೂಡ ಕೇಳ್ತಾ ಇರಿ. ಜೊತೆ ಕೇಳಿದ್ರೆ ಅಲ್ಲಿನ ವಿಚಾರ ಇಲ್ಲಿ ಬರ್ತಾ ಇರುತ್ತೆ. ಅವಾಗ ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಭಾವಾರ್ಥದಲ್ಲಿ ಗುರುಗಳು ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಯಾಕಂದರೆ ಗುರುಗಳು ಅದನ್ನು ಇನ್ನೂ ವಿವರವಾಗಿ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಗ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ನಮಗೆ. ದೇವೋತ್ತಮ ಪುರುಷನಾದ ಪರಮಾತ್ಮನನ್ನು ಆಕಾಶದಲ್ಲಿರುವ ಚಂದ್ರನಿಗೆ ಹೋಲಿಸಲಾಗಿದೆ. ಜೀವಿಗಳನ್ನು ನೀರಿನಲ್ಲಿ ಕಾಣುವ ಚಂದ್ರ ಪ್ರತಿಬಿಂಬಕ್ಕೆ ಹೋಲಿಸಲಾಗಿದೆ. ಚಂದ್ರನು ಆಕಾಶದಲ್ಲಿ ಸ್ಥಿರನಾಗಿದ್ದಾನೆ. ನೀರಿನಲ್ಲಿರುವ ಪ್ರತಿಬಿಂಬದಂತೆ ಕಂಪಿಸಿದಂತೆ ತೋರುವುದಿಲ್ಲ. ವಾಸ್ತವಿಕವಾಗಿ ಆಕಾಶದಲ್ಲಿರುವ ಚಂದ್ರ ಬಿಂಬದಂತೆ ನೀರಿನಲ್ಲಿ ತೋರುವ ಪ್ರತಿಬಿಂಬವು ಕಂಪಿಸಬೇಕಾದಿಲ್ಲ.
ಆದರೆ ವಾಸ್ತವಿಕವಾಗಿ ಚಂದ್ರನು ಸ್ಥಿರನಾಗಿದ್ದಾಗ್ಯೂ ನೀರಿನೊಂದಿಗೆ ಸಂಗತವಾದ್ದರಿಂದಾಗಿ ಪ್ರತಿಬಿಂಬವು ಕಂಪಿಸಿದಂತೆ ತೋರುತ್ತದೆ. ನೀರು ಅಲ್ಲಾಡುತ್ತದೆ, ಆದರೆ ಚಂದ್ರನು ಅಲ್ಲಾಡುವುದಿಲ್ಲ. ಅಂತೆಯೇ ಜೀವಿಗಳು ಮಾಯೆ, ಶೋಕ, ವಿಪತ್ತುಗಳಂಥ ಐಹಿಕ ಗುಣಗಳಿಂದ ದೂಷಿತವಾದಂತೆ ತೋರುತ್ತಾರೆ. ವಾಸ್ತವಿಕವಾಗಿ ಶುದ್ಧಾತ್ಮಕ್ಕೆ ಅಂತಹ ಯಾವ ಗುಣಗಳ ಲೇಷವೂ ಇಲ್ಲ. ತೋರುತ್ತದೆ ಮತ್ತು ವಾಸ್ತವವಾದದ್ದಲ್ಲ ಎಂಬ ಅರ್ಥದ ಪ್ರತೀಯತೆ ಎನ್ನುವ ಪದ ಇಲ್ಲಿ ಔಚಿತ್ಯಪೂರ್ಣವಾಗಿದೆ. ನೋಡಿ, ಈ ಎಕ್ಸಾಂಪಲ್ ತುಂಬ ಚೆನ್ನಾಗಿದೆ. ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈಗ ಭಗವಂತ ಪರಮಾತ್ಮನನ್ನ ಇಲ್ಲಿ ಆಕಾಶದಲ್ಲಿರುವಂಥ ಚಂದ್ರನಿಗೆ ಹೋಲಿಸಿದ್ದಾರೆ. ನೀರಲ್ಲಿ ಕಾಣಿಸುವಂತಹ ಚಂದ್ರನ ಒಂದು ಪ್ರತಿಬಿಂಬ ಇದೆಯಲ್ಲ, ಅದು ಜೀವಿಗಳಿಗೆ ಹೋಲಿಸಿದ್ದಾರೆ. ಈಗ ಚಂದ್ರ ಅಂತಂದರೆ ಭಗವಂತ, ನೀರಿನಲ್ಲಿ ಕಾಣುವಂಥ ಚಂದ್ರನ ಪ್ರತಿಬಿಂಬ ಅಂತಂದರೆ ಜೀವಿಗಳು. ಚಂದ್ರ ಆಕಾಶದಲ್ಲಿ ಹೇಗಿದ್ದಾನೆ? ಅಲ್ಲಾಡ್ತಾ ಇದ್ದಾನ? ಇಲ್ಲ, ಸ್ಥಿರನಾಗಿ ಇರ್ತಾನೆ. ಅದೇ ನೀರಿನಲ್ಲಿರುವಂತಹ ಪ್ರತಿಬಿಂಬ ಆ ರೀತಿ ಇಲ್ಲ, ಕಂಪಿಸುತ್ತದು, ಅಂದರೆ ಅಲ್ಲಾಡುತ್ತದು. ಆದರೆ ಆಕಾಶದಲ್ಲಿರುವಂತಹ ಚಂದ್ರ ಅಲ್ಲಾಡೋದಿಲ್ಲ. ಆದರೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ, ಚಂದ್ರ ಸ್ಥಿರವಾಗಿದ್ದಾಗಲೂ ನೀರಿನೊಡನೆ ಅದರ ಜೊತೆ ಸೇರಿಕೊಂಡಿರೋದ್ರಿಂದ ಅದರ ಪ್ರತಿಬಿಂಬ ಇದೆಯಲ್ಲ, ಅಂದರೆ ಆಕಾಶದಲ್ಲಿರುವಂತಹ ನಿಜವಾದ ಚಂದ್ರ ಇದ್ದಾನಲ್ಲ, ಅವನು ಅಲ್ಲಾಡ್ತಾ ಇಲ್ಲ, ಅವನು ಸ್ಥಿರವಾಗಿದ್ದಾನೆ. ಆದರೂ ಅದರ ಪ್ರತಿಬಿಂಬ ನೀರಿನ ಜೊತೆ ಸೇರಿಕೊಂಡಿರೋದ್ರಿಂದ ಅದು ಕಂಪಿಸೋ ಹಾಗೆ ಕಾಣಿಸ್ತಾ ಇದೆ. ನೀರು ಅಲ್ಲಾಡುತ್ತೆ, ಚಂದ್ರ ಅಲ್ಲಾಡೋದಿಲ್ಲ. ಅಂದರೆ ನಮಗೆ ಹಾಗೆ ಕಾಣಿಸುತ್ತಷ್ಟೇನೆ. ಅದೇ ರೀತಿ ಜೀವಿಗಳೇನು ಮಾಡ್ತಾರೆ? ಮಾಯ, ಶೋಕ, ವಿಪತ್ತುಗಳು, ಈ ರೀತಿ ಐಹಿಕ ಗುಣಗಳಿದೆಯಲ್ಲ, ಅದರಿಂದ ದೂಷಿತರಾಗಿದ್ದಾರೆ. ಅವರು ಇದೆಲ್ಲ ಅವರಲ್ಲಿ ಸೇರಿಕೊಂಡು ದೂಷಿತರಾಗಿದ್ದಾರೆ ಅನ್ನೋ ರೀತಿ ನಮಗೆ ಕಾಣಿಸುತ್ತೆ ಹೊರತು ನಿಜವಾಗ್ಲೂ ಶುದ್ಧಾತ್ಮಕ್ಕಂತ ಯಾವ ಗುಣಗಳ ಲೇಷ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಮಗೀಗ ಏನೇನು ಕಾಣಿಸ್ತಾ ಇದೆಯೋ, ಓ ಆತ್ಮ ಶುದ್ಧವಾಗಿದೆ, ಈ ಆತ್ಮ ಬದ್ಧವಾಗಿದೆ ಅಂತೆಲ್ಲ ನಾವು ಹೇಳ್ತೀವಲ್ವಾ, ಅದೆಲ್ಲ ನಮಗೆ ಹಾಗೆ ಕಾಣಿಸ್ತಾ ಇರೋದು. ವಾಸ್ತವಿಕವಾಗಿ ನೋಡೋದಾದರೆ ಶುದ್ಧಾತ್ಮಕ್ಕೆ ಯಾವ ಗುಣದ ಲೇಷವೂ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ತೋರುತ್ತದೆ, ವಾಸ್ತವವಾದದ್ದಲ್ಲ ಅಂದರೆ ಅರ್ಥ ಏನು? ಕನಸಲ್ಲಿ ತಲೆ ಕತ್ತರಿಸಿ ಹೋಗಿರೋ ಥರ ಅನುಭವ ಆಗುತ್ತಲ್ಲ, ಆದರೆ ನಿಜವಾಗ್ಲೂ ಕತ್ತರಿಸೋಯ್ತಾ? ಇಲ್ಲ, ಆ ರೀತಿ ನಮಗೆ ಅನಿಸುತ್ತಲ್ವಾ? ಆ ಒಂದು ಅರ್ಥದಿಂದ ಇಲ್ಲಿ ಪ್ರತೀಯತೆ ಅನ್ನುವಂಥ ಶಬ್ದವನ್ನು ಪ್ರಯೋಗ ಮಾಡಿದಾರಲ್ಲ, ಅದು ತುಂಬಾ ಔಚಿತ್ಯಪೂರ್ಣವಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಸ್ವಲ್ಪ ಮಟ್ಟಿಗಾದರೂ ಅರ್ಥ ಆಗಿದೆ ಅಲ್ವಾ ಇದು? ನೀರಿನಲ್ಲಿರುವಂತಹ ಚಂದ್ರ ಪ್ರತಿಬಿಂಬವು ಚಂದ್ರನಿಂದ ಬೇರ್ಪಟ್ಟ ಕಿರಣಗಳೇ ವಿನ ವಾಸ್ತವವಾದ ಚಂದ್ರನಲ್ಲ. ಭಗವಂತನಿಂದ ಬೇರ್ಪಟ್ಟು ಐಹಿಕ ಅಸ್ತಿತ್ವದ ಜಲದಲ್ಲಿ ಸಿಲುಕಿಕೊಂಡ ವಿಭಿನ್ನಾಂಶವು ಕಂಪಿಸುವ ಗುಣವನ್ನು ಹೊಂದಿದೆ. ಭಗವಂತನಾದರೂ ಆಕಾಶದಲ್ಲಿರುವ ನಿಜವಾದ ಚಂದ್ರನಂತಿದ್ದಾನೆ, ಅದಕ್ಕೆ ಎಂದೂ ಜಲಸ್ಪರ್ಶವಿಲ್ಲ. ಇಲ್ಲಿ ನೀರಲ್ಲಿರುವಂಥ ಚಂದ್ರನ ಪ್ರತಿಬಿಂಬ ಇದೆಯಲ್ಲ, ಅದು ಸ್ವಯಂ ಚಂದ್ರ ಅಲ್ಲ, ಚಂದ್ರನಿಂದ ಬೇರೆ ಆಗಿರುವಂತಹ ಕಿರಣಗಳು ಅಂತ ಹೇಳ್ತಾ ಇದ್ದಾರೆ. ವಾಸ್ತವಿಕವಾದಂಥ ಚಂದ್ರನಲ್ಲ. ಅದೇ ರೀತಿ ಭಗವಂತನಿಂದ ಬೇರ್ಪಟ್ಟು ಐಹಿಕ ಅಸ್ತಿತ್ವ ಅನ್ನುವಂತಹ ನೀರಲ್ಲಿ ಸಿಕ್ಕಾಕೊಂಡಿರುವಂಥ ವಿಭಿನ್ನಾಂಶ, ಅಂದರೆ ನಾವು ಜೀವಿಗಳಿದ್ದೀವಲ್ವ, ನಾವು ಕೂಡ ಅವನ ವಿಭಿನ್ನಾಂಶಗಳು, ನಾವು ಬೇರ್ಪಟ್ಟಿದ್ದೀವಿ ಭಗವಂತನಿಂದ. ಅದಕ್ಕೋಸ್ಕರ ಇಲ್ಲಿ ಕಂಪಿಸುವಂಥ ಗುಣವನ್ನು ಹೊಂದಿದೆ. ಅಂದರೆ ಸ್ಥಿರವಾಗಿಲ್ಲ ನಾವು ಅಂತ ಅರ್ಥ. ಭಗವಂತ ಹೇಗೆ ಆಕಾಶದಲ್ಲಿ ಚಂದ್ರ ಸ್ಥಿರನಾಗಿದ್ದಾನೋ, ನಿಜವಾದ ಚಂದ್ರನೋ ಅವನು, ಆ ರೀತಿ ಅವನಿದ್ದಾನೆ. ಅದಕ್ಕೆ ಯಾವತ್ತೂ ಈ ಜಲದ ಸ್ಪರ್ಶ ಇಲ್ಲ. ಅಂದರೆ ಯಾವತ್ತೂ ಅವನಿಗೆ ಈ ಐಹಿಕ ಪ್ರಪಂಚದ ಸ್ಪರ್ಶ ಅನ್ನೋದು ಆಗೋದಿಲ್ಲ ಅಂತ ಅದರ ಅರ್ಥ. ಜಡವಸ್ತುವಿನ ಮೇಲೆ ಬಿದ್ದ ಬಿಸಿಲು ಮತ್ತು ಬೆಳದಿಂಗಳು ಜಡವಸ್ತುವನ್ನು ಪ್ರಕಾಶಮಾನವಾಗಿಯೂ ಶ್ಲಾಘ್ಯವಾಗಿಯೂ ಮಾಡುತ್ತವೆ. ವೃಕ್ಷ ಮತ್ತು ಪರ್ವತಗಳಂತಹ ಐಹಿಕ ಅಭಿವ್ಯಕ್ತಿಗಳನ್ನು ಬೆಳಗುವ ಸೂರ್ಯ ಮತ್ತು ಚಂದ್ರರ ಬೆಳಕಿಗೆ ಜೈವಿಕ ಕುರುಹುಗಳನ್ನು ಹೋಲಿಸಲಾಗಿದೆ. ಸೂರ್ಯ ಚಂದ್ರರ ಪ್ರತಿಬಿಂಬವನ್ನೇ ನಿಜವಾದ ಸೂರ್ಯ ಅಥವಾ ಚಂದ್ರನೆಂದು ಅಲ್ಪಮತಿಗಳಾದ ಜನರು ತಿಳಿಯುತ್ತಾರೆ. ಅದ್ವೈತವಾದ ತತ್ವಶಾಸ್ತ್ರ ಈ ವಿಚಾರಗಳಿಂದಲೇ ಬೆಳೆಯುತ್ತದೆ. ಅಂದರೆ ಇಲ್ಲಿ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದಾರೆ.
ಏನು ಅಂತಂದರೆ, ಈಗ ಈ ಒಂದು ಐಹಿಕ ಪ್ರಪಂಚದಲ್ಲಿರುವಂಥ ಜಡವಸ್ತುಗಳಿದೆಯಲ್ಲ, ಅದರ ಮೇಲೆ ಬಿಸಿಲು, ಬೆಳದಿಂಗಳು ಎಲ್ಲವೂ ಬೀಳುತ್ತೆ. ಅದರಿಂದ ಅದು ಪ್ರಕಾಶಮಾನವಾಗಿ ಹೊಳೆಯುತ್ತಲ್ವಾ. ಈಗ ವೃಕ್ಷಗಳಾಗಿರ್ಬೋದು, ಪರ್ವತಗಳಾಗಿರ್ಬೋದು, ಇದರ ಮೇಲೆಲ್ಲ ಸೂರ್ಯನ ಮತ್ತು ಚಂದ್ರನ ಬೆಳಕು ಬೀಳುತ್ತೆ. ಅದಕ್ಕೆ ಈ ಅಲ್ಪಮತಿಗಳು ಅಂತ ಅಂದರೆ, ಯಾರಿಗೆ ಬುದ್ಧಿ ಕಡಿಮೆ ಇರುತ್ತೋ, ತಮಗೆ ತಾವೇ ಏನೋ ಕಲ್ಪನೆಗಳನ್ನು ಮಾಡ್ಕೊಳ್ತಾರಲ್ಲ, ಅಂಥ ಜನರು ಏನು ಮಾಡ್ತಾರೆ ಅಂತಂದರೆ, ಸೂರ್ಯ ಮತ್ತು ಚಂದ್ರನ ಪ್ರತಿಬಿಂಬ ಇದೆಯಲ್ಲ, ಅದನ್ನೇ ನಿಜವಾದ ಸೂರ್ಯ ಚಂದ್ರ ಅಂತ ತಿಳ್ಕೊಳ್ತಾರೆ. ಅಂದರೆ ಅದ್ವೈತವಾದ, ನಾವು ಭಗವಂತ ಬೇರೆ ಅಲ್ಲ ಅಂತ ಹೇಳ್ತಾರಲ್ವ, ಅದ್ವೈತ ಅಂದರೆ ಸಪ್ರೇಷನ್ ಇಲ್ಲ ಅಂತ ಹೇಳ್ತಾರಲ್ವ, ಅಂಥ ತತ್ವಶಾಸ್ತ್ರ ಅನ್ನೋದು ಈ ಒಂದು ವಿಚಾರದಿಂದ ಬೆಳೆಯುತ್ತೆ. ಈ ರೀತಿ ಅವರು ವಿಚಾರ ಮಾಡ್ಕೊಂಡು ಆ ರೀತಿ ಅವರು ತಮ್ಮ ಒಂದು ಯೋಚನೆಯನ್ನು ಬೆಳೆಸ್ಕೊಳ್ತಾ ಹೋಗ್ತಾರೆ. ವಾಸ್ತವಿಕವಾಗಿ ಹೇಳಬೇಕು ಅಂತಂದರೆ, ಸೂರ್ಯ ಮತ್ತು ಚಂದ್ರನ ಪ್ರಕಾಶಗಳಿದೆಯಲ್ಲ, ಅದು ಸೂರ್ಯ ಚಂದ್ರನ ಜೊತೆ ಯಾವಾಗಲೂ ಇದ್ದರೂ ಕೂಡ ಅದು ನಿಜವಾಗ್ಲೂ ಬೇರೆಯೇ ಆಗಿದೆ. ಸೂರ್ಯನೇ ಬೇರೆ, ಸೂರ್ಯನ ಪ್ರಕಾಶವೇ ಬೇರೆ. ಸೂರ್ಯನ ಜೊತೆ ಅದಿರುತ್ತೆ, ಅಲ್ಲಿ ಒಂದು ಕೂಡ ಹೌದು, ಅದು ಭಿನ್ನ ಕೂಡ ಹೌದು ಅನ್ನೋದು ಇದರ ಅರ್ಥ. ಆಕಾಶದ ಉದ್ದಗಲಕ್ಕೆ ಹರಡಿರುವ ಬೆಳದಿಂಗಳು ನಿರಾಕಾರವಾಗಿ ತೋರುತ್ತದೆ, ಆದರೆ ಚಂದ್ರಲೋಕವು ಸಾಕಾರವಾದದ್ದಾಗಿದೆ. ಹಾಗೆಯೇ ಚಂದ್ರಲೋಕದಲ್ಲಿರುವ ಜೀವಿಗಳು ಸಾಕಾರವಾದವುಗಳಾಗಿವೆ. ಬೆಳದಿಂಗಳಲ್ಲಿ ವಿವಿಧ ಜಡವಸ್ತುಗಳು ಹೆಚ್ಚು ಕಡಿಮೆ ಪ್ರಮುಖವಾಗಿಯೇ ತೋರುತ್ತವೆ. ತಾಜಮಹಲಿನ ಮೇಲೆ ಬಿದ್ದ ಬೆಳದಿಂಗಳು ಕಾಡಿನಲ್ಲಿ ಬಿದ್ದ ಅದೇ ಬೆಳದಿಂಗಳಿಗಿಂತ ಹೆಚ್ಚು ಸುಂದರವಾಗಿ ತೋರುತ್ತದೆ. ಬೆಳದಿಂಗಳು ಎಲ್ಲೆಡೆ ಒಂದೇ ಆಗಿದ್ದರೂ ಬೇರೆ ಬೇರೆ ರೀತಿಯ ಸ್ವೀಕಾರಕ್ಕೆ ಅನುಗುಣವಾಗಿ ಭಿನ್ನವಾಗಿ ತೋರುತ್ತದೆ. ಅಂತೆಯೇ ಭಗವಂತನ ಪ್ರಕಾಶವನ್ನು ಎಲ್ಲೆಡೆ ಸಮನಾಗಿ ಹಂಚಲಾಗಿದೆ, ಆದರೆ ಅದು ವಿವಿಧ ರೀತಿಯಲ್ಲಿ ಸ್ವೀಕೃತವಾದದ್ದರ ಮೇರೆಗೆ ವಿಭಿನ್ನವಾಗಿ ತೋರುತ್ತದೆ. ಆದ್ದರಿಂದ ನೀರಿನಲ್ಲಿ ತೋರುವ ಚಂದ್ರ ಪ್ರತಿಬಿಂಬವನ್ನು ನೈಜವಾದದ್ದೆಂದು ತಿಳಿಯಬಾರದು. ಇಲ್ಲಿ ಎಕ್ಸಾಂಪಲು ಅರ್ಥ ಮಾಡ್ಕೋಬೇಕು. ಈಗ ಆಕಾಶದಲ್ಲಿ ಉದ್ದ ಅಗಲ ಎಲ್ಲ ಕಡೆಯೂ ಕೂಡ ಬೆಳದಿಂಗಳು ನಿರಾಕಾರವಾಗಿ ಕಾಣಿಸುತ್ತೆ. ಬೆಳದಿಂಗಳು ಅಂತಂದರೆ ಬೆಳಕಿದೆ, ಆದರೆ ಅದು ನಮಗೆ ಕಾಣಿಸುತ್ತಾ ಇಲ್ಲ, ನಿರಾಕಾರವಾಗಿದೆ ಚಂದ್ರ ಅಲ್ವಾ. ಬೆಳದಿಂಗಳು ಅದರ ಒಂದು ಬೆಳಕು ಮಾತ್ರ ನಮ್ಮ ಕಣ್ಣಿಗೆ ಗೋಚರವಾಗುತ್ತೆ, ಆದರೆ ಅಲ್ಲಿ ಆ ಬೆಳದಿಂಗಳು ಎಲ್ಲಿಂದ ಬರ್ತಾ ಇದೆ? ಚಂದ್ರನಿಂದ. ಆ ಚಂದ್ರನೇನಾದರೂ ಕಾಣಿಸ್ತಾ ಇರ್ತಾನ? ಆ ಬೆಳದಿಂಗಳು ಅನ್ನೋದು ಒಂದು ನಿರಾಕಾರವಾಗಿದೆ, ಅದಕ್ಕೊಂದು ಆಕಾರ ಅನ್ನೋದಿಲ್ಲ. ಆದರೆ ಚಂದ್ರಲೋಕ ಅನ್ನೋದಿದೆಯಲ್ಲ, ಅದು ಸಾಕಾರವಾಗಿರುವಂಥದ್ದು. ಅಂದರೆ ನಮಗೆ ಕಾಣಿಸುತ್ತೆ. ಈಗ ಚಂದ್ರಲೋಕಕ್ಕೆ ಹೋಗಿ ಬಂದಿದ್ದಾರೆ, ಒಂದು ಲೋಕ ಇದೆ ಅನ್ನೋದನ್ನು ಗುರುತಿಸಿದಾರಲ್ವಾ. ಸೊ ಅದು ಇರುವಂಥದ್ದು. ಆದರೆ ಬೆಳದಿಂಗಳು ಅನ್ನೋದು ನಮಗೆ ನಿರಾಕಾರವಾಗಿರುತ್ತಲ್ಲ, ಅದೇ ರೀತಿ ಚಂದ್ರಲೋಕದಲ್ಲಿ ವಾಸ ಮಾಡುವಂತಹ ಜೀವಿಗಳು ಅವರು ಕೂಡ ಸಾಕಾರ, ಅಂದರೆ ಅವ್ರಿಗೂ ಕೂಡ ಒಂದು ರೂಪ ಇರುತ್ತೆ. ಬೆಳದಿಂಗಳಲ್ಲಿ ನಾವು ಬೇರೆ 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 ವಸ್ತುಗಳ ಮೇಲೆ ಆ ಬೆಳಕು ಬಿದ್ದಾಗ ಎಲ್ಲವೂ ಕೂಡ ಪ್ರಮುಖವಾಗಿ ಕಾಣಿಸುತ್ತೆ. ಅಂದರೆ ನಮಗೆಲ್ಲ ಕಾಣಿಸುತ್ತೆ. ಈಗ ತಾಜ್ ಮಹಲ್ ಮೇಲೆ ಬಿದ್ದರೆ ಆ ಬೆಳದಿಂಗಳು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಕಾಡಲ್ಲಿರುವಂತಹ ಬೆಳದಿಂಗಳಿಗೂ ಆಮೇಲೆ ತಾಜ್ ಮಹಲ್ ಮೇಲೆ ಬಿದ್ದಂಥ ಬೆಳದಿಂಗಳಿಗೂ ವ್ಯತ್ಯಾಸ ಕಾಣಿಸುತ್ತೆ ನಮಗೆ ಅಲ್ವಾ. ಕಾಡಲ್ಲೇ ಬೇರೆ ಥರ ಇರುತ್ತೆ, ಆದರೆ ತಾಜ್ ಮಹಲ್ ಮೇಲೆ ಬೆಳದಿಂಗಳು ಬಿದ್ದಾಗ ಅದು ತುಂಬ ಸುಂದರವಾಗಿ ಕಾಣಿಸುತ್ತೆ ತಾನೇ. ಇದೇ ರೀತಿ ಅಂದರೆ ಬೆಳದಿಂಗಳು ಎಲ್ಲ ಕಡೆ ಒಂದೇ ಆಗಿದ್ರೂ ಕೂಡ ಬೇರೆ ಬೇರೆ ರೀತಿಯ ಸ್ವೀಕಾರ, ಅಂದರೆ ಆ ವಸ್ತು ಹೇಗೆ ಅದನ್ನು ಸ್ವೀಕರಿಸುತ್ತೋ, ಆ ವಸ್ತುವಿನ ಮೇಲೆ ಅದರ ಒಂದು ಪ್ರಭಾವ ಹೇಗಿರುತ್ತೋ, ನಾವು ಹೇಗೆ ಅದನ್ನು ತಗೊಳ್ತೀವೋ ಅದಕ್ಕನುಗುಣವಾಗಿ ಅದು ಭಿನ್ನವಾಗಿ ಕಾಣಿಸುತ್ತೆ. ಅದೇ ರೀತಿ ಭಗವಂತನ ಪ್ರಕಾಶ ಎಲ್ಲ ಕಡೆ ಕೂಡ ಸಮನಾಗಿ ಹಂಚಿದೆ, ಆದರೆ ಅದು ಬೇರೆ ಬೇರೆ ರೀತಿಯಲ್ಲಿ ಸ್ವೀಕಾರ ಆಗಿರೋದ್ರಿಂದ ಅದು ವಿಭಿನ್ನವಾಗಿ ಕಾಣಿಸುತ್ತೆ. ಈಗ ಒಬ್ಬ ಮನುಷ್ಯ ಭಗವಂತನ ವಿಚಾರವನ್ನು ಎಷ್ಟರ ಮಟ್ಟಿಗೆ ಅವನು ತಗೊಳ್ತಾನೋ ಅಷ್ಟರ ಮಟ್ಟಿಗೆ ಭಗವಂತನ ವಿಚಾರ ಅವನಿಗೆ ಅರ್ಥ ಆಗುತ್ತೆ. ಭಗವಂತ ಹಾಗೆ ಕಾಣಿಸ್ತಾನೆ. ನಾನು ನಿರಾಕಾರ ಅಂದ್ಕೊಂಡ್ರೆ ಅದೇ ರೀತಿ ಕಾಣಿಸ್ತಾನೆ, ನಾನು ಸಾಕಾರ ಅಂದ್ಕೊಂಡ್ರೆ ನಂಗೆ ಅದೇ ರೀತಿ ಕಾಣಿಸ್ತಾನೆ. ನನಗೇನೂ ಇಲ್ಲ, ಭಗವಂತನೇ ಇಲ್ಲ ಅಂತಂದರೆ ಅವ್ರಿಗೆ ಹಾಗೆ ಕಾಣಿಸ್ತಾನೆ. ಭಗವಂತನನ್ನು ಮಿತ್ರ ಅಂತ ತಗೊಂಡಾಗ ನಮ್ಗೆ ಹಾಗೆ ಕಾಣಿಸ್ತಾನೆ, ಶತ್ರು ಅಂತ ತಗೊಂಡಾಗ ಹಾಗೆ ಕಾಣಿಸ್ತಾನೆ. ಆದರೆ ಹಾಗನ್ಬಿಟ್ಟು ಭಗವಂತ ಒಬ್ರಿಗೊಂದು ಇನ್ನೊಬ್ರಿಗೊಂದು ಕೊಟ್ಟಿದ್ದಾನೆ ಅಲ್ಲ, ನಮ್ಮ ಯೋಗ್ಯತೆ ಮತ್ತು ನಮ್ಮ ಅರ್ಹತೆಗೆ ತಕ್ಕಂಗೆ ನಮಗೆ ಅವನು
ಕಾಣಿಸ್ಕೊಳ್ತಾನೆ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಭಗವಂತನ ಪ್ರಕಾಶ ಕೂಡ ಎಲ್ಲ ಕಡೆ ಒಂದೇ ರೀತಿ ಇದ್ರೂ ಕೂಡ ಅದನ್ನ ತಗೊಳ್ಳೋರು, ಸ್ವೀಕಾರ ಮಾಡೋರ ಮೇಲೆ ಹೋಗುತ್ತೆ. ಅದರಿಂದ ಬೇರೆ 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 ರೀತಿಯಾಗಿ ನಮಗೆ ಕಾಣಿಸುತ್ತೆ. ಅದಕ್ಕೋಸ್ಕರನೇ ನೀರಲ್ಲಿ ಕಾಣಿಸುವಂತಹ ಪ್ರತಿಬಿಂಬವನ್ನ ನಾವು ನಿಜ ಅಂತ ತಿಳ್ಕೋಬಾರ್ದು. ಅದ್ವೈತವಾದ ತತ್ವಶಾಸ್ತ್ರದ ಮೂಲಕ ಇಡೀ ಸನ್ನಿವೇಶವನ್ನು ಅಪಾರ್ಥ ಮಾಡಿಕೊಳ್ಳಬಾರದು. ಚಂದ್ರನ ಕಂಪನ ಗುಣ ಕೂಡ ಬದಲಾಗುವಂಥದ್ದಾಗಿದೆ. ನೀರು ನಿಶ್ಚಲವಾಗಿ ನಿಂತಾಗ ಅಲ್ಲಿ ಅಲುಗಾಟವಿರುವುದಿಲ್ಲ. ಹೆಚ್ಚು ಸ್ಥಿರನಾದ ಬದ್ಧಾತ್ಮನು ಕಡಿಮೆ ಕಂಪಿಸುವನು. ಆದರೆ ಐಹಿಕ ಸಂಪರ್ಕದಿಂದಾಗಿ ಕಂಪನ ಗುಣವು ಹೆಚ್ಚು ಕಡಿಮೆ ಎಲ್ಲೆಡೆ ಇರುತ್ತದೆ. ಇಲ್ಲಿ ಅದ್ವೈತ ಶಾಸ್ತ್ರ ಏನಿದೆಯೋ ಅದರ ಮೂಲಕ ನಾವು ಅರ್ಥ ಮಾಡಿಕೊಂಡಾಗ ಎಲ್ಲವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಅದನ್ನು ಬಿಟ್ಟು ಅಲ್ಲಿ ಹೇಳ್ತಾ ಇರೋದನ್ನೆಲ್ಲ ಅಪಾರ್ಥ ಮಾಡ್ಕೊಳ್ಬಾರ್ದು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಚಂದ್ರನ ಕಂಪನ ಗುಣ ಇದೆಯಲ್ಲ, ಅಂದರೆ ಈಗ ನೀರಲ್ಲಿ ನಮಗೆ ಚಂದ್ರ ಅಲುಗಾಡೋ ಥರ ಕಾಣಿಸ್ತಾನಲ್ಲ, ಅದು ಕೂಡ ಶಾಶ್ವತವಾಗಿರುವಂಥದ್ದಲ್ಲ, ಅದು ಕೂಡ ಬದಲಾಗಬಹುದು. ಈಗ ನೀರೇನಾದರೂ ಅಲುಗಾಡದೆ ಅದು ನಿಶ್ಚಲವಾಗಿ ನಿಂತಾಗ ಅಲ್ಲಿ ಅಲುಗಾಟ ಅನ್ನೋದು ಇರುತ್ತಾ? ಇಲ್ಲ. ನೀರು ಅಲ್ಲಾಡಿದಾಗ ಮಾತ್ರ ಅದು ಚಂದ್ರ ಕೂಡ ಅಲ್ಲಾಡೋದಲ್ವಾ? ಅದೇ ರೀತಿ ಒಬ್ಬ ಬದ್ಧಾತ್ಮ ಹೆಚ್ಚೆಚ್ಚು ಸ್ಥಿರನಾಗ್ತಾ ಹೋದಂಗೆ, ಅವನ ಮನಸ್ಸು ಚಂಚಲವಿಲ್ಲದೆ ಅವನು ಸ್ಥಿರನಾಗ್ತಾ ಹೋದಂಗೆ ಅವನು ಕಡಿಮೆ ಕಂಪಿಸ್ತಾನೆ. ಆದರೆ ಐಹಿಕ ಸಂಪರ್ಕದಿಂದ ಏನಾಗುತ್ತೆ ಅಂತಂದರೆ, ಈ ಕಂಪನ ಅನ್ನೋ ಗುಣ ಇದೆಯಲ್ಲ ಅದು ಎಲ್ಲ ಕಡೆ ಇರುತ್ತೆ. ಅಂದರೆ ಇದರ ಒಂದು ಸ್ವಾಭಾವಿಕ ರೀತಿನೇ ಕಂಪನ ಅನ್ನೋದು ಇದ್ದೇ ಇರುತ್ತೆ. ಒಂದು ಸ್ವಲ್ಪನಾದರೂ ಇರುತ್ತೆ. ಈಗ ಯಾರು ಭಗವಂತನನ್ನು ಪಡ್ಕೊಂಡಿರ್ತಾರೋ, ಆತ್ಮ ಸಾಕ್ಷಾತ್ಕಾರವಾಗಿರುತ್ತೋ ಅವರು ಸ್ಥಿರವಾಗಿರೋರು ಅಂತ ಅರ್ಥ, ಸ್ಥಿರ ಬುದ್ಧಿ ಇರೋರು ಅಂತ ಅರ್ಥ. ಅವರಲ್ಲಿ ಕಂಪನ ಇರಲ್ವಾ? ಇರುತ್ತೆ. ಯಾಕೆ ಅಂತಂದರೆ ಈ ಐಹಿಕ ಪ್ರಪಂಚದಲ್ಲಿ ಇದ್ಮೇಲೆ ಹೆಚ್ಚು ಕಡಿಮೆ ಸ್ವಲ್ಪನಾದರೂ ಎಲ್ಲ ಕಡೆ ಈ ಕಂಪನ ಅನ್ನೋದು ಇರುತ್ತೆ. ಅಂದರೆ ಆ ಒಂದು ಪ್ರತಿಬಿಂಬದ ಗುಣ ಏನಿರುತ್ತೋ, ಅಂದರೆ ಏನು, ನೀರಿಗೆ ತಕ್ಕಂಗೆ ಆ ಚಂದ್ರ ಅಲುಗಾಡ್ತಾ ಇರುತ್ತಲ್ಲ, ಅದೇ ರೀತಿ ಈ ಐಹಿಕ ಪ್ರಪಂಚ ಹೇಗಿರುತ್ತೋ ಆ ಗುಣದೋಷಗಳಿಗೆ ನಾವು ಕೂಡ ಸ್ವಲ್ಪ ಆದರೂ ಅದಕ್ಕೆ ರಿಯಾಕ್ಟ್ ಮಾಡಲೇಬೇಕಾಗುತ್ತೆ. ಅಂದರೆ ಎಲ್ಲ ಕಡೆನೂ ಈ ಕಂಪನ ಗುಣ ಇರುತ್ತೆ ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.